ಇರ್ತಕ್ಕಂಥ HMTಯ ಕಾರ್ಖಾನೆಯ ಒಂದು ಚಿತ್ರಮಂದಿರ ಇತ್ತು. ಕೆಲವು ಭಾರತೀಯ ಜನತಾ ಪಾರ್ಟಿ RSS ನಾಯಕರು ಅಲ್ಲಿ ರಾಹುಲ್ ಗಾಂಧಿ ಅವರಿಗೆ ಏಕವಚನ, ಅವರಿಗೆ ದೇಶದ್ರೋಹಿಗಳು, ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ, ಡಾಕ್ಟರ್ ಮನಮೋಹನ್ ಸಿಂಗ್ ಇವ್ರ ಬಗ್ಗೆ ಎಲ್ಲ ಮಾತಾಡಿರ್ತಕ್ಕಂಥ ಅಣಿಮುತ್ತುಗಳು ನೋಡಿದಾಗ ಇವ್ರಿಗೆ ಬುದ್ಧಿ ತುಕಡೆ ಗ್ಯಾಂಗ್ ಅವರು ಅಂತ ಹೇಳಿ, ತುಕಡೆ ಗ್ಯಾಂಗ್ ಅವರು ಆಗಿದ್ದರೆ ತಡೀಪಾರ್ ಅಮಿತ್ ಶಾ ಅವರು ಆ ವಿದ್ಯಾರ್ಥಿಗಳ ಬಗ್ಗೆ ಏನೋ ಅನ್ಯಾಯ ಆಗಿದೆ ಅಂತ ಯಾಕೆ ಹೇಳಕ್ಕೆ ಹೋಗಬೇಕು? ನಡ್ಡಾ ಅವರು ಈ ತುಕಡೆ ಗ್ಯಾಂಗ್ ಅವ್ರನ್ನ ಯಾಕೆ ಮಾತಾಡಬೇಕಾಗಿತ್ತು? ಅದ್ರ ಜೊತೆಗೆ ಏನೋ ಭಾಳ ವಿಚಾರಗಳು, ದಿಲ್ಲಿಯ ವಿಚಾರದಲ್ಲಿ ಭಾಳ ಗೊತ್ತಿರೋ ರೀತಿ ಮಾತಾಡ್ತಾ ಇದ್ದಾರೆ. ಪ್ರಧಾನಮಂತ್ರಿಯ ಮನೆ ಸುತ್ತಮುತ್ತ ಅದು ಭಾಳ ಸೆನ್ಸಿಟಿವ್ ಸೆಕ್ಯೂರಿಟಿ ಏಜೆನ್ಸಿ ಅಂತ ಹೇಳಿ ಅದು ಹೇಳಲಿಕ್ಕೆ ಇಚ್ಛೆ ಬೀಳೋದಿಲ್ಲ. ಸಾಯಂಕಾಲದ ಹೊತ್ತು ಅದು CCTV ಆಫ್ ಮಾಡಿ ಆ ಮನೆಗೆ ಯಾರು ಹೋಗ್ತಾರೆ ಯಾರು ಬರ್ತಾರೆ ಅನ್ನೋ ವಿಚಾರ ನಾನು ಮಾತಾಡೋದಿಲ್ಲ. ನಾನು ಸಹ ಅಷ್ಟೊಂದು ಸೆನ್ಸಿಟಿವ್, ಪ್ರಧಾನಮಂತ್ರಿಗಳ ಮನೆ ಸೆನ್ಸಿಟಿವ್ ಅಂದಿದ್ರೆ ಸುಮಾರು 1975ನೇ ಇಸ್ವಿನಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಗ್ರ ನಾಯಕ ಅಟಲ್ ಬಿಹಾರಿ ವಾಜಪೇಯಿ ಅವರು ಇಂದಿರಾ ಗಾಂಧಿ ಅವರ ಮನೆ ಗೆರಾವ್ ಮಾಡಿ ಅವರು ಹೊರಗಡೆ ಬರ್ದಾಗ ಮಾಡಬೇಕು ಅಂತ ಹೇಳಿದಾಗಲೂ ಇಂದಿರಾ ಗಾಂಧಿ ಅವರೇನು ಮಾತಾಡಲಿಲ್ಲ. ತದನಂತರ ತುರ್ತು ಪರಿಸ್ಥಿತಿ ಯಾರು ಸಹ ಅಂತ ಕೆಲಸ ಮಾಡಲಿಕ್ಕೆ ಹೋಗಿಲ್ಲ. ಮಾನ್ಯ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ರವರು ಹೇಳೋ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಉದಾಹರಣೆಗಳು ನಾನು ಕೊಡಕ್ಕೆ ಇಚ್ಛೆ ಬೀಳ್ತೇನೆ. RSS ಅವರು ಭಾರತೀಯ ಜನತಾ ಪಾರ್ಟಿ ಅವರ ಕಚೇರಿಗಳಲ್ಲಿ ಏನೇನಿತ್ತು ಅಂತ ಹೇಳಿ, ಕಣ್ಣೂರು BJP ಕಚೇರಿಯಲ್ಲಿ ಬಾಂಬು ಮತ್ತು ಸುಮಾರು 100 ಮಾರಕಾಸ್ತ್ರಗಳು ದಿನಾಂಕ 11-13 ಚಕ್ರಕಲ್ ಕಣ್ಣೂರು ಜಿಲ್ಲೆ. BJP ಕಚೇರಿ ಸಮೀಪ BJP RSSನ 10 ಕಾರ್ಯಕರ್ತರಿಂದ ಗುಂದ ಪೊಲೀಸ್ ಬಾಂಬ್ಗಳನ್ನು, ಕತ್ತಿಗಳನ್ನು, ಕೊಡಲಿಗಳು ಮತ್ತು ಕಬ್ಬಿಣದ ರಾಡ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಸ್ಥಳ ಕಣ್ಣೂರು ನಗರದ BJP ಜಿಲ್ಲಾ ಸಮಿತಿ ಕಚೇರಿಯ ಪಕ್ಕದ ಜಾಗ. ಡೆಡುಮ್ಗಾಡ್ RSS ಕಚೇರಿ, ತಿರುವನಂತಪುರಂ ಕಚೇರಿಯ ಒಳಗಿನಿಂದ ಆಯುಧ ಮತ್ತು ಬಾಂಬ್ ತಯಾರಿಕೆ ಬಳಸಬಹುದಾದ ರಾಸಾಯನಿಕ ಪತ್ತೆ, ಪೊಲೀಸರೇ ದಾಳಿ ಮಾಡಿ RSS ಕಾರ್ಯಕರ್ತನ ವಶಪಡಿಸಿರ್ತಕ್ಕಂಥದ್ದು. ಈ ತರ ನೂರಾರು ಪ್ರಕರಣಗಳು ಇರ್ತಕ್ಕಂಥ ನಾವು ನೋಡಬಹುದು. ಕಾಂಗ್ರೆಸ್ ಪಕ್ಷದವರಲ್ಲಿ, ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಬಂದರೆ ನಿಮಗೆ ಸಿಕ್ಕೋದಿಲ್ಲಿ ತ್ರಿವರ್ಣ ಧ್ವಜ, ಗಾಂಧಿ ಟೋಪಿ ಇವು ಮಾತ್ರ ಸಿಗುತ್ತೆ. ಇನ್ನು ಇಲ್ಲಿ ಲಾಠಿ ಆಗಲಿ, ತಲವಾರ್ ಆಗಲಿ, ಚಾಕು ಆಗಲಿ ಯಾವುದು ಸಿಕ್ಕೋದಿಲ್ಲ. ಲಾಠಿ ಸಾರ್ವಜನಿಕವಾಗಿ ತಿರುಗಿಸೋದು ಯಾರು ಅಂತ ನಾನು ಈಗಾಗಲೇ ಹೇಳಿದ್ದೀನಿ. ತಲವಾರ್ಗಳನ್ನ ತಿರುಗಿಸೋದು ಯಾರು ಅಂತ ನಾನು ಈಗಾಗಲೇ ಹೇಳಿದ್ದೀನಿ. ತ್ರಿಶೂಲ ತೆಗೆದುಕೊಂಡು ಓಡಾಡೋ ಅಂತ ಹೇಳಿದವರು ಯಾರು ಅನ್ನೋದನ್ನು ಸಹ ನಾನು ಹೇಳಿದ್ದೀನಿ. ಇಷ್ಟೆಲ್ಲ ಇದ್ರೂ ಸಹ ಇವರ ಕಚೇರಿನಲ್ಲಿ ಏನಿರುತ್ತೆ ಅದೇ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಕಚೇರಿನೂ ಸಹ ಇರುತ್ತೆ ಅಂತ ತಿಳ್ಕೊಂಡಿರ್ತಕ್ಕಂಥದ್ದೇ ಇವರಿಗೆ ದೊಡ್ಡ ಭ್ರಮೆ ಆಗಿರೋದನ್ನು ಹೇಳಿಕ್ಕೆ ಇಚ್ಛೆ ಬೀಳ್ತೇನೆ. ಒಬ್ಬ ನಾನು ಪೇಪರ್ ಕೊಟ್ಟಿದ್ದಲ್ಲ, ಪ್ರೆಸ್ ಕಟ್ಟಿಂಗ್ ಇತ್ತಲ್ಲ, ಅವಿನಾಶ್ ಕೇಳಿ, ಒಬ್ಬ ಕಾಂಗ್ರೆಸ್ ಒಬ್ಬ ಚುನಾವಣೆ BJP ಸಲ್ಲಿಸಿದ RSS ಪದಾಧಿಕಾರಿ, ನನ್ನ ಡ್ರಾಯರ್ ಇದೆ ನೋಡಿ ಮೇಲೆ 2-3 ಫೈಲ್, RSSನ ಪದಾಧಿಕಾರಿ ಯಶವಂತ್ ಸಿಂಧೆ ಅಂತೇಳಿ RSS ಕೋರ್ಟ್ಗೆ ಹೋಗಿ ಅಫಿಡವಿಟ್ ಸಲ್ಲಿಸಿದ್ದಾರೆ. ನಾವು BJPಯನ್ನು ಗೆಲ್ಲಿಸಲು ಬಾಂಬ್ ಸ್ಫೋಟ ಮಾಡಿದ್ವಿ ಅಂತ ಹೇಳಿ ದೇಶ ವಿರೋಧಿ ಚಟುವಟಿಕೆ ನಡೆಸಿ ಬಾಂಬ್ ಮಾತಾಡಲು ನೈತಿಕತೆ ಇದೆಯಾ ಅನ್ನೋದನ್ನ ನಾನು ಇವ್ರಿಗೆ ಪ್ರಶ್ನೆ ಮಾಡಕ್ಕೆ ಇಚ್ಛೆ ಬೀಳ್ತೇನೆ. ಮತ್ತು ಅದು ಸಹ ಹೇಳಿದ್ದಾರೆ, ರಾಜಕಾರಣಿಗಳ ಮೇಲೆ ಮೊಟ್ಟೆ ಎಸೆದು, ಚಪ್ಪಳಿ ಎಸೆದು ಸಂಸ್ಕೃತಿ ಶುರು ಮಾಡಿದ್ದು ಯಾರು ಅಂತ ಹೇಳಿ. ಇವೆಲ್ಲ ಶುರು ಮಾಡಿದ್ದೆ BJPಯವರು. ಸಿದ್ದರಾಮಯ್ಯನವರು ಮಡಿಕೇರಿಯಲ್ಲಿ ಪ್ರವಾಸ ಅವ್ರನ್ನ ಕೇಳಲಿಕ್ಕೆ ಇಚ್ಛೆ ಬೀಳ್ತಾನೆ. ನಮ್ಮ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳಾಗಿದ್ದರು. ದಾವಣಗೆರೆಯಲ್ಲಿ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ಎಸೆದವ್ರು ಯಾರಂತೆ? ಚಪ್ಪಲಿ ಸೇವೆ ಮಾಡುತ್ತೇವೆ ಅಂತ ಧಮಕಿ ಹಾಕಿದ್ದು ಯಾರಂತೆ? ಇದು ನಾನು ಬರೆದಿರೋದಲ್ಲ, ಒಂದು ಪ್ರತಿಷ್ಠಿತ ಪತ್ರಿಕೆಯಲ್ಲಿ ಬಂದಿರತಕ್ಕಂಥದ್ದು. BJPಯ ಗೆಲುವಿಗೆ ದೇಶದಾದ್ಯಂತ ಬಾಂಬ್.
ಈ ಸಂಸ್ಕೃತಿಯವರು ಅವ್ರಿಗೆಲ್ಲ ಬುದ್ಧಿ ಭ್ರಮಣೆ ಆಗಿರಬೇಕು. ಮತ್ತೆ ನಮ್ಮ ವಿರೋಧ ಪಕ್ಷದ ನಾಯಕರು ಯಾರು ನಮ್ಮಂತ ಹೇಳಿ ಅದ್ರ ಜೊತೆಗೆ ಹೇಳಿದ್ದಾರೆ, KPCC ಕಚೇರಿಯಲ್ಲಿ ಮೊಟ್ಟೆ ಇಟ್ಕೊಳ್ಳಲು ಕಾಂಗ್ರೆಸ್ ಕಚೇರಿಯನ್ನು ಕೋಳಿ ಫಾರಂ ಅಂತ ಪ್ರಶ್ನೆ ಮಾಡಿದ್ದಾರೆ. ನಾವ್ಯಾರು ಕಾಂಗ್ರೆಸ್ ಪಕ್ಷಕ್ಕೆ ಜಾಗ ತಗೊಂಡ್ರೆ ಕಾಂಗ್ರೆಸ್ ಪಕ್ಷದ ಕಚೇರಿ ಕಟ್ತೇವೆ, ಇಲ್ಲ ಕಾಂಗ್ರೆಸ್ ಪಕ್ಷ ಅವು ಜಾಗಗಳಿದ್ರೆ ಅದನ್ನ ಕಚೇರಿಗೆ ಮತ್ತು ಸಾರ್ವಜನಿಕ ಉಪಯೋಗಕ್ಕೆ ನಾವು ಉಪಯೋಗಿಸ್ತೀವಿ. ಇವ್ರ ತರ ವಿದ್ಯಾಸಂಸ್ಥೆಗೆ ಜಾಗ ತೆಗೆದುಕೊಂಡು ದಮ್ ಬಿರಿಯಾನಿ ಮಾಡೋ ಹೋಟ್ಲ್ ನಾವು ಓಪನ್ ಮಾಡಿಲ್ಲ. ದಮ್ ಬಿರಿಯಾನಿ ಓಪನ್ ಮಾಡೋರಿಗೆ ಇವ್ರಿಗೆ ಕೋಳಿ ಮೊಟ್ಟೆನೇ ಜ್ಞಾಪಕ ಬರೋದು, ಹೋಟ್ಲ್ ಓಪನ್ ಮಾಡೋರಿಗೆ ಕೋಳಿ ಬಿರಿಯಾನಿನೇ ತಾನೇ ಬರೋದು. ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಹೋದ ಮೇಲೆ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ, ಆದ್ರಿಂದ ಮಾಡ್ತಾ ಇದ್ದಾರೆ. ಇವರು ವಿದೇಶಕ್ಕೆ ಪ್ರಯಾಣ ಮಾಡೋದು ಏನಕ್ಕೆ, ನರೇಂದ್ರ ಮೋದಿ ಪ್ರಯಾಣ ಮಾಡೋದು ಏನಕ್ಕೆ ಅನ್ನೋದು ಅವ್ರು ಉತ್ತರ ಕೊಡಬೇಕಾಗಿದೆ. ಅದಲ್ಲದೆ ಎಫ್ಸ್ಟೀನ್ ಫೈಲ್ ಹೆಸರುಗಳು ಬಂದಿದೆ ಅಂತ ಹೇಳಿ ಅಲ್ಲಿ 94ನೇ ಇಸ್ವಿಯಿಂದ ಹೋಗ್ತಾ ಇದ್ದಾರೆ. ಎಲ್ಲೋಗಿತ್ತು, ಪಾಕಿಸ್ತಾನಕ್ಕೆ ಹೋಗಿತ್ತು 2 ಬಸ್ಸು. ಆ ಒಂದೇ ಒಂದು ಬಸ್ಸು ಬೇಕಾಗಿ ಕಾಂಗ್ರೆಸ್ ಆಫೀಸ್ ಮುಂದೆ ಆ ಡ್ರೈವರ್ಗೆ ಧಮಕಿ ಹಾಕಿ ಈ ಕಡೆ ಡ್ರೈವ್ ಮಾಡಿ ಅಂತ ಹೇಳಿ ಅಶೋಕ್ ಅವರು ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಕಾಂಗ್ರೆಸ್ ಆಫೀಸ್ ಮುಂದೆ ನಿಂತ್ಕೊಂಡು ಒಳ್ಳೆ ವಿಲನ್ ತರ ಅವರು ನರೇಂದ್ರ ಮೋದಿ ಹೆಗಲು ತಟ್ಕೊಳ್ತಾ ಇರ್ತಾರೆ. ಆವಾಗ ಸಬ್ಕೆ ಬಾರಿ ಏನೋ ಮೋದಿ ಬಾರಿ ಅನ್ಕೊಂಡೇನೋ ಅವ್ರು ಆತರ ಇಲ್ಲಿ ತೋರ್ಸಕ್ ಬಂದ್ರೆ ಬಿಡ್ತಾರ? ಕಾಂಗ್ರೆಸ್ ಪಕ್ಷದ ಕಚೇರಿ ಇದೆನೋ ಜವಾಬ್ದಾರಿ ನಂದು. ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತರ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷದ ಕಚೇರಿಯನ್ನು ಕಾಪಾಡ್ತಕ್ಕಂಥದ್ದು, ತ್ರಿವರ್ಣ ಧ್ವಜವನ್ನು ಕಾಪಾಡ್ತಕ್ಕಂಥದ್ದು ಇದ್ರದ್ದು ನಮ್ಮ ಜವಾಬ್ದಾರಿ. ಆದರೆ ಇಷ್ಟೆಲ್ಲ ಆಗ್ಲಿಕ್ಕೆ ಕಾರಣ ಇವರು ವಿಷಯಾಂತರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು. ರಾಹುಲ್ ಗಾಂಧಿ ಅವರು ಹೋಗಿ ನರೇಂದ್ರ ಮೋದಿ ಅವರ ಮನೆ ಮುಂದೆ ಧರಣ ಮಾಡಬೇಕಂದ್ರೆ ಕಾರಣ ಏನು? ಅಲ್ಲಿರ್ತಕ್ಕಂಥ ಹೆಣ್ಮಕ್ಕಳ ಬಟ್ಟೆ ಬಿಚ್ಚಿ ಲಾಠಿ ಪ್ರಹಾರ ಮಾಡಿದ್ಯಾರು? ಅದ್ರ ಜೊತೆಗೆ ಇಡೀ ಭವಿಷ್ಯವನ್ನೇ ಹಾಳು ಮಾಡಿದವ್ರು ಯಾರು? ಈ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡಿರ್ತಕ್ಕಂಥವ್ರು. ಇವರಿಂದ ನಾವೇನು ಕಲಿಬೇಕಾಗುತ್ತೆ ಹೇಳಿ. ಅದ್ರ ಜೊತೆಗೆ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನೋ ಹೇಳಿದ್ದಾರೆ, ನಾಲಾಯಕ್ ಅಂತ ಹೇಳ್ಬಿಟ್ಟು 20 ಪ್ರಾಣ ಕಳ್ಕೊಂಡಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವ್ರ ಕಾರಣ ಆಗಿರ್ತಕ್ಕಂಥ ನರೇಂದ್ರ ಮೋದಿ ನಾಲಾಯಕ ವಿನ ರಾಹುಲ್ ಗಾಂಧಿ ಅವರಲ್ಲ. ಥಡಿಪಾರ್ ನಾಲಾಯಕ ವಿನ ರಾಹುಲ್ ಗಾಂಧಿ ಅಲ್ಲ. ಇವರಿಗೆ ಭಾಷೆ ಬಳಸುವಾಗ ನಮಗೇನು ಬರೋದಿಲ್ಲ ಅಂತ ಹೇಳೋದು ತಿಳ್ಕೊಳ್ಳೋದು ಬೇಡ. ಅಶೋಕ ಆಗಲಿ ಅಥವಾ ವಿಜೇಂದ್ರ ಆಗಲಿ ಅಥವಾ ನಮ್ಮ 152 ಬಾರಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ. ಇವರು 2014ರಿಂದ 26ವರೆಗೂ ನಾಲಾಯಕ್ ಸರ್ಕಾರ ಇರೋದ್ರಿಂದನೇ ಇವೆಲ್ಲ ಆಗ್ತಾ ಇರೋದು. ನಾಲಾಯಕ್ ಸರ್ಕಾರ ಮಂತ್ರಿಗಳಿರೋದ್ರಿಂದನೇ ಇವೆಲ್ಲ ಆಗ್ತಾ ಇರೋದು. ಮಕ್ಕಳ ಭವಿಷ್ಯವನ್ನ ಹಾಳು ಕೆಡಿರ್ತಕ್ಕಂಥವ್ರೆ ನಾಲಾಯಕರೇ ವಿನಃ ಮಕ್ಕಳ ಪರ ಚರ್ಚೆ ಮಾಡಕ್ ಬರಲಿ. ನಾವು ಹೇಳ್ತೀವಿ ವಿಷಯಾಂತರ ಮಾಡಲಿಕ್ಕೋಸ್ಕರ ಇವೆಲ್ಲವನ್ನು ಸಹ ತಲವಾರಿತ್ತು, ಮತ್ತೊಂದಿತ್ತು, ಮಗದೊಂದಿತ್ತು ಅಂತ ಹೇಳಿ. ಆದರೆ ದಾರಿ ತಪ್ಪಿದ ಮಗ ಅಂತ ಹೇಳಿಸ್ಕೊಂಡಿರ್ತಕ್ಕಂಥ ಹರೀಶು ದಾರಿ ತಪ್ಪಿಸ್ಕೊಂಡು ಕಾಂಗ್ರೆಸ್ ಆಫೀಸ್ ಕಡೆ ಯಾಕೆ ಬಂದರು? ಅಶೋಕನ ಕಾರಲ್ಲಿ ತಲವಾರು, ನಾಡ ಬಾಂಬು, ಪೆಟ್ರೋಲ್ ಬಾಂಬ್ ಎಲ್ಲ ಇತ್ತು. ಅದನ್ನ ಇವನ್ನೆಲ್ಲ ತನಿಖೆ ಮಾಡ್ಬೇಕು. ಇವ್ರಿಗೆ ಕಾಂಗ್ರೆಸ್ ಆಫೀಸ್ ಮುಂದೆ ಬಂದು ಕಾಂಗ್ರೆಸ್ ಪಕ್ಷದ ಮೇಲೆ ಪೆಟ್ರೋಲ್ ಬಾಂಬ್ ಹಾಕಕ್ಕೆ ನಾವೇನು ಬಿಟ್ಬಿಡ್ತೀವೇನೋ? ನಾವು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿರೋರು, ಬ್ರಿಟಿಷರ ಬೂಟ್ ನೆಕ್ದವ್ರು ಅಲ್ಲ ನಾವು. ಆದ್ರಿಂದ ಇವರು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಬಗ್ಗೆ ಆಗಲಿ, ಕಾಂಗ್ರೆಸ್ ಪಕ್ಷದ ಕಚೇರಿ ಮೇಲೆ ಹಲ್ಲೆ ಮಾಡೋದೇನಾದ್ರೂ ಪ್ರಯತ್ನ ಮಾಡಿದ್ರೆ ಅದಕ್ಕೆ ಕಾನೂನಿನ ಚೌಕಟ್ಟು ಪಾರ್ಟಿ ಇರಬಹುದು ಅಥವಾ ಇವ್ರ ತರ ಭ್ರಷ್ಟ ಜನತಾ ಪಾರ್ಟಿ ಇರಬಹುದು. ಯಾರಾದರೂ ಜನಪರ ಹೋರಾಟ ಮಾಡಿದ್ರೆ ಅವರ ಪರ ನಿಲ್ತಕ್ಕಂಥ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷದ್ದು. ರೈತರು 1 ವರ್ಷಗಳ ಕಾಲ ದೆಹಲಿಯ ಅದು ಸಿಂಗು ಬಾರ್ಡರ್ ಅಲ್ಲಿ ಕೂತಾಗ 700 ಜನ ಪ್ರಾಣ ಕಳ್ಕೊಂಡ್ರು. ಇವತ್ತು ಸಹ ಅವ್ರ ಬಗ್ಗೆ ಒಂದು ಸಹಾನುಭೂತಿ ತೋರಿಸಿಲ್ಲ ಪ್ರಧಾನಮಂತ್ರಿಗಳು. ಆದ್ರಿಂದ ಜನಗಳಿಗೆ ತೊಂದರೆ ಆದಾಗ ವಿರೋಧ ಪಕ್ಷದ ಜವಾಬ್ದಾರಿ ಅದು ಜನರ ಪರ ನಿಲ್ತಕ್ಕಂಥದ್ದು. ಆ ಕೆಲಸವನ್ನ ಇರುತ್ತೆ ಅಂದ್ರೆ ಆ ಒಂದು ಧರ್ಮೇಂದ್ರ ಪ್ರಧಾನ ರಾಜೀನಾಮೆ ಕೊಡಬೇಕು. ಮಕ್ಕಳ ಪ್ರಾಣ ಕಳ್ಕೊಂಡಿರ್ತಕ್ಕಂಥವ್ರಿಗೆ ಕಾಂಪನ್ಸೇಷನ್ ಕೊಡಬೇಕು, ಕೊಡಬೇಕು. 1 ಕೋಟಿ ಅಂತ ಈಗಾಗಲೇ ಹೇಳಿದ್ದಾರೆ. ಮತ್ತೆ ಯಾವ್ಯಾವ
ಪೇರೆಂಟ್ಸ್ಗೆ ತೊಂದರೆ ಆಗಿದೆ, ಅವ್ರಿಗೆಲ್ಲರೂ ಸಹ ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡಬೇಕು.